ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಆ, ಹೇಗೆ ಮೂವ್ ಆಗುತ್ತೆ ಮತ್ತು ಇದರ ಸ್ಟೋರಿ ಏನು ನೋಡೋಣಂತೆ. ಇಲ್ಲಿ ಕಾಂತ ಮತ್ತು ಕಾಂತ ಗಂಡ ಬಂದು ಇಲ್ಲಿ ಮನೆಯಲ್ಲಿ ಇಬ್ಬರು ಮಗಳದಿರು ಮದುವೆ ಆಯಿತು. ಎಷ್ಟೆಲ್ಲ ಅಡೆತಡೆಗಳ ಮಧ್ಯೆ ಮದುವೆ ಆಯಿತು ಅಂತೇಳಿ ಮನೆಯಲ್ಲಿ ಎಲ್ಲ ಮಾತಾಡಿಕೊಂಡು ಮನೆ ಬೋಳ ಬೋಳ ಕಾಣಿಸ್ತಾ ಇದೆ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಕೂತಿದ್ದಾರೆ. ಈ ಕಡೆ ಬಂದು ಗೌರಿ ಗಂಡ ವಿವೇಕು, ಅವನಿಗೆ ಗೌರಿ ತಮಾಷೆ ಮಾಡ್ತಿರ್ತಾಳೆ. ಆದರೆ ಅವಳು ತಮಾಷೆನ ಕೇಳೋದಕ್ಕೆ ಅವನಿಗೆ ಇಷ್ಟ ಆಗುತ್ತೆ. ಯಾವಾಗಲೂ ಅವಳು ಮಾತಾಡ್ತಾ ಇರಬೇಕು ಅನ್ನೋ ಆಸೆ, ಆ ಥರ ಒಂದು ಇಂಟೆನ್ಷನ್ ಇರುತ್ತೆ. ಅವಳು ಸ್ವಲ್ಪ ಹೊತ್ತು ಮಂಕ ಕೂತಿದ್ರೆ, ಏನಕ್ಕೆ ಮಂಕ ಕೂತಿದೀಯಾ ಮಾತಾಡು ಅಂತಾನೆ. ಹಾಗೆ ಇವಳು ಮಂಕಾಗಿ ಅಂದರೆ ಅವ್ರ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಆದರೆ ಅವನು ಇವಳು ಮಂಕ ಕೂರ್ತು ಅಂದರೆ ಅವನಿಗೆ ಒಂಥರ ಬೇಜಾರಾಗುತ್ತೆ. ಇವಳು ಯಾವಾಗಲೂ ವಟ ವಟ ಮಾತಾಡ್ತಾನೆ ಇರಬೇಕು, ನಗ್ತಾನೆ ಇರಬೇಕು. ಆವಾಗ ಅವನಿಗೆ ಖುಷಿ ಅನ್ನಿಸ್ತಾ ಇರುತ್ತೆ. ತೋರ್ಪಡಿಸ್ಕೊಳ್ಳಲ್ಲ, ಆದರೆ ಬೈತಾ ಇರ್ತಾನೆ, ಒಳೊಳಗೇ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಅವನದು ಬಿಹೇವಿಯರು. ಮತ್ತು ಈ ಕಡೆ ಬಂದು ಅವಳು ಗೌರಿ ಏನೋ ಯೋಚನೆ ಮಾಡ್ತಾ, ಅದೇ ಅಕ್ಕ ಈ ಥರ ಸುಳ್ಳು ಹೇಳಿದ್ಲಲ್ಲ, ಅದನ್ನು ನಂಬಿ ನಾನು ಅವಳನ್ನು ಇವನ ಜೊತೆಗೆ ಮದುವೆ ಮಾಡಿಸೋದ್ನಲ್ಲ, ಅನಿಕೇತನ ಜೊತೆ ಮದುವೆ ಮಾಡಿಸೋದ್ನಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆವಾಗ ಏಯ್ ಯಾಕೆ ಹಂಗೆ ಕೂತಿದ್ಯಾ, ಏನು ಯೋಚನೆ ಮಾಡ್ತಿದ್ಯಾ ಮಾತಾಡು ಅಂತಾನೆ. ನಾನು ಮಾತಾಡಿದ್ರೆ ನಿಮಗೇನು ಕಷ್ಟ ಅಂತ ಹೇಳ್ತಾಳೆ. ಯಾವಾಗಲೂ ವಟ ವಟ ಅಂತೀಯ, ಈಗೇನಾಗೈತೆ ಮಾತಾಡು ಅಂತಾನೆ. ಈ ಕಡೆ ಬಂದು ಇವಳು ಮೋನಿಕನು ಮತ್ತು ಅನಿಕೇತ್ ಇಬ್ಬರೂ ಇವಳು ಒಳ್ಳೆ ನನಗೆ ಗಂಟು ಬಿದ್ದಲಲ್ಲ ಅಂತ ಅವನು ಬೈತಾ ಇರ್ತಾನೆ. ಅವಳು ಗೌರಿನ ಓಡಿಸ್ಬಿಟ್ಟು ಈ ಮನೆಗೆ ನಾನೇ ಯಜಮಾನಿ ಆಗಬೇಕು ಅಂತ ಕನಸು ಕಾಣ್ತಿರ್ತಾಳೆ. ಆ ಥರ ಅವಳ ಮನಸ್ಸಲ್ಲೇ ಹಂಗೆ ಲೆಕ್ಕಾಚಾರ ಹಾಕತ್ತಿರ್ತಾಳೆ. ಇವನ ಮನಸ್ಸಲ್ಲಿ ಇವಳನ್ನ ಹೆಂಗೆ ಓಡಿಸೋದು, ಮತ್ತು ಇವಳು ಒಳ್ಳೆ ನನಗೆ ಗಂಟು ಬಿದ್ದಲಲ್ಲ ಹಾಗೆ ಹೀಗೆ ಅಂತ ಇವನು ಯೋಚನೆ ಮಾಡ್ತಿರ್ತಾನೆ. ನನಗೆ ಬೇಡವಾಗಿತ್ತು, ಈ ಬಡವ್ರ ಮನೆ ಹುಡುಗಿ ತಂದು ನಾನೇನು ಮಾಡಲಿ, ನನಗೆ ನನ್ನ ಕೈ ತುಂಬ ದುಡ್ಡು ಬೇಕು, ಆಸ್ತಿ ಬೇಕು, ಎಲ್ಲ ಬೇಕಿತ್ತು. ಆದರೆ ಇವಳಿಗೇನು ಇಲ್ಲ, ಬಿಕಾರಿ, ಇವಳನ್ನ ಕಟ್ಕೊಂಡು ನಾನೇನು ಮಾಡಲಿ ಅಂತ ಅವನು ಯೋಚನೆ ಮಾಡ್ತಾಯಿರ್ತಾನೆ ಅನಿಕೇತ. ಆದರೆ ಇವಳು ಮೋನಿಕಾ ಮಾತ್ರ ಗೌರಿ ಮೇಲೆ ಸಿಟ್ಟಿರುತ್ತೆ. ಗೌರಿನ ಏನಾದರೂ ಮಾಡಿ ವಾಪಸ್ ಈ ಮನೆಯಿಂದ ವಾಪಸ್ ಕಳಿಸ್ಬಿಡ್ಬೇಕು ಅಂಥೇಳಿ ಇವಳು ಸ್ಕೆಚ್ ಹಾಕ್ತಿರ್ತಾಳೆ ಯಾವಾಗ್ಲೂ. ಗೌರಿ ಮಾತ್ರ ಆ ಥರ ಇರಲ್ಲ. ಅಕ್ಕನೂ ಈ ಮನೆಗೆ ಸೇರೋವಳು, ಅವಳು ಆ ಕಡೆ ಇರಲಿ ಅಂತಾಳೆ ಹೊರತು ಗೌರಿ ಇವಳೇ ಮದುವೆ ಮಾಡ್ಕೋಬಾರ್ದು ಅಂತ ಏನು ಹೇಳಲಿಲ್ಲ. ಇವಳು ಬರೀ ಈ ಮೋನಿಕಾ ಬರೀ ಸುಳ್ಳು ಹೇಳ್ಕೊಂಡೇ ಈ ಥರ ಮಾಡೋಳು. ಹಾಗಾಗಿ ಅವಳನ್ನು ಯಾರು ಇಷ್ಟಪಡ್ತಿರ್ಲಿಲ್ಲ, ಅವಳನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ಯಾರೂ ಮುಂದೆ ಬರ್ತಿರ್ಲಿಲ್ಲ. ಇವಾಗ ಇವನು ಮುಂದೆ ಬಂದು ಮದುವೆ ಮಾಡ್ಕೊಂಡಿದ್ದಾನೆ. ಮತ್ತು ಗೌರಿ ಅತ್ತೆ ಕೂಡ ಗೌರಿ ಏನಾರು ಮಾತಾಡ್ತಾಳೆ ಅಂದರೆ ಸಿಟ್ಟು, ಜೋರಾಗಿ ಅವಳಿಗೆ ಬೈಯೋದು ಅಥವಾ ಅವಳದು ಇದು ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾಳೆ. ಇವಳು ಯಾವಾಗಲೂ ಬೈತಲೇ ಇರ್ತಾಳೆ ಅವಳಿಗೆ. ಆಮೇಲೆ ಈ ಕಡೆ ಬಂದು, ನಿನ್ನನ್ನು ಯಾರೇ ಕರೆದಿದ್ದು, ಏನಕ್ಕೆ ಬಂದೆ ಇಲ್ಲಿ, ನಿನ್ನ ಕೆಲಸ ನೋಡ್ಕೊಂಡು ಹೋಗಿ ಅಂತ ಬೈತಾಳೆ. ಆದರೆ ಇವಳು ಚಂಚಲ ಹೇಳ್ತಾ ಇರೋ ಮಾತಿಗೆ ಅವಳಿಗೆ ಗೌರಿಗೆ ಸಿಟ್ಟು ಬಂದುಬಿಡುತ್ತೆ. ಅದಕ್ಕೆ ಚಂಚಲ ಅವರೇ, ನೀವು ಹಿಂಗೆಲ್ಲ ಮಾತಾಡಬೇಡಿ, ಸುಮ್ಮನೆ ಯೋಚನೆ ಮಾಡಿ ಮಾತಾಡಿ ಅಂತಾಳೆ. ಆಮೇಲೆ ಅಜ್ಜಿ ಸುಮ್ಮನಿರು ಚಂಚಲ, ನೀನು ಮಾತಾಡಬೇಡ ಅಂಥೇಳಿ ಅವಳನ್ನ ಸುಮ್ಮನಿಸುತ್ತೆ. ಆಮೇಲೆ ಗೌರಿಗೂ ಗೌರಿ ಗಂಡನಿಗೂ ಅಲ್ಲಿ ಮಾತುಕತೆ ಆದಮೇಲೆ ಲಿವಿಂಗ್ ರೂಮಲ್ಲಿ ಎಲ್ಲ ಕೂತು ಮಾತಾಡ್ತಿರ್ತಾರೆ. ಅವ್ರ ಮಾತುಕತೆ ಆದಮೇಲೆ ಗೌರಿಗೂ ಗೌರಿ ಗಂಡನಿಗೂ ನಿಮ್ಮ ಹತ್ರ ಮಾತಾಡಬೇಕು, ಈಚೆ ಬನ್ನಿ ಅಂತೇಳಿ ಕರ್ಕೊಂಡು ಹೋಗುತ್ತೆ. ಏನು ಮಾತಾಡೋಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಮಾತಾಡಿ ಹೂವು ಹಣ್ಣು ಸ್ವೀಟು ಎಲ್ಲ ತಗೊಬರೋಕ್ಕೆ ಗೌರಿ ಗಂಡಿಗೆ ಹೇಳುತ್ತೆ. ಆವಾಗ ಗೌರಿ ಗಂಡಿಗೆ ಹೇಳ್ಬಿಟ್ಟು ಹೊಸದಾಗಿ ಅವ್ರದ್ದು ಮದುವೆ ಆಗಿದೆಯಲ್ಲ ಅವ್ರಿಗೆ ಫಸ್ಟ್ ನೈಟ್ ಮಾಡೋಕ್ಕೆ ಅಂತೇಳಿ ಅದು ಹೇಳೋಕ್ಕೆ ನಾಚಿಕೊಂಡು, ನಂಗೆ ನಾಚಿಕೆ ಆಗುತ್ತೆ ಅನ್ನುತ್ತೆ ಈ ಅಜ್ಜಿ. ಅದಕ್ಕೆ ಏನು ಅದನ್ನು ಹೇಳಿ ಅಮ್ಮಮ್ಮ ಅದೇನು ಅಂತ ಅವನು ಕೇಳ್ತಾನೆ. ಅದಕ್ಕೆ ಗೌರಿನೂ ನಾಚಿಕೋತಾ ಇರ್ತಾಳೆ. ಈ ಕಡೆ ಬಂದು ಅನಿಕೇತ ಒಳ್ಳೆ ಇದ್ರಲ್ಲಿ ಸಿಕ್ಕಾಕೊಂಡ್ನಲ್ಲ ಅಂತೇಳ್ಬಿಟ್ಟು ಇವನಿಗೆ ಚಿಂತೆ ಆಗಿಬಿಟ್ಟಿದೆ. ಇವಾಗ ಈಗ ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಏನು ಮಾಡೋದು, ಅವಳು ಬಿಡಬೇಕಲ್ಲ ಮಾಡ್ದೆ ಹೋದರೆ ಅಂತ. ಈ ಕಡೆ ಅವ್ರ ಅಮ್ಮನ ಬೇರೆ ಭಯ ಇದೆ. ಅವರಮ್ಮ ಕರಿತಾಳೆ ಆಚೆ ಬಾ ಅಂತೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಹೋದ ತಕ್ಷಣ ಎತ್ತಿ ಕಪಾಲಿಗೆ ಒಂದು ಬಿಡ್ತಾಳೆ ಸರಿಯಾಗಿ. ಕೆನ್ನೆಗೆ ಬಿಟ್ಟ ತಕ್ಷಣವೇ ಯಾಕೆ ಮಮ್ಮ ಅಂತಾನೆ. ಯಾಕೆ ಅಂತಂದರೆ ನಿಂಗೆ ಗೊತ್ತಿಲ್ವಾ ಅಂತ ಬೈತಾಳೆ. ಈ ಕಡೆ ಡೆಕೋರೇಷನ್ ಎಲ್ಲ ಮಾಡ್ತಾಯಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ
ವಿವೇಕ್ಗೆ ಫೋನ್ ಬರುತ್ತೆ. ಫೋನ್ ಬಂದಾಗ ಏನೋ ಸುಳ್ಳು ಹೇಳಿರೋದಾ, ಯಾರು ಯಾವಾಗ ಸುಳ್ಳು ಹೇಳಿದ್ರು, ಏನು ಮಾಡಿದ್ರು ಅಂತ ಹಿಂಗೆ ಫೋನಲ್ಲಿ ಮಾತಾಡ್ತಿರ್ತಾನೆ. ಗೌರಿಗೆ ಫುಲ್ಲು ಭಯ ಆಗ್ಬಿಡುತ್ತೆ. ಓ, ನನ್ನ ವಿಷಯನೇ ಮಾತಾಡ್ತಾವ್ರೆ ಅನ್ನೋದು ಅವಳಿಗೆ ಗೊತ್ತಾಗ್ಬಿಡುತ್ತೆ. ನಾವೆಲ್ಲ ಈ ಥರ ಡ್ರಾಮಾ ಮಾಡಿದ್ದು ಇದೆಲ್ಲ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಅವಳು ಭಯ ಪಟ್ಕೊಂಡು ಅವನ್ನೇ ನೋಡ್ತಿರ್ತಾಳೆ. ಅವನು ಹಂಗೆ ಮಾತಾಡ್ತಾ ಮಾತಾಡ್ತಾ ಹೂಗಳನ್ನೆಲ್ಲ ಅಲ್ಲೇ ಹಾಕ್ಬಿಟ್ಟು ಆಚೆ ಹೋಗ್ತಾನೆ. ಈ ಕಡೆ ಈ ವಿವೇಕನಿಗೆ ಕರೀತಾಳೆ ಅವರಮ್ಮ, ಬಾ ಇಲ್ಲಿ ಆಚೆ ಕಡೆ ಅಂತೇಳಿ. ಇವನು ಹೋಗ್ತಾನೆ. ಏನು ಮಮ್ಮ ಅಂತೇಳಿ ಎತ್ತಿ ಕಪಾಲಿ ಬಿಡ್ತಾಳೆ ಸರಿಯಾಗಿ. ಯಾಕೆ ಮಮ್ಮ ನನಗೆ ಹೊಡಿತಿದ್ದೀಯ ಅಂತಾರೆ. ಇನ್ನೇನು ಮಾಡ್ತಾರೆ ಹೊಡಿದಲ್ಲೇ, ಏನಕ್ಕೋ ನೀನು ಆ ಥರ ಪ್ಲ್ಯಾನ್ ಮಾಡಿದ್ರೆ ಫುಲ್ ಫಿನಿಶಿಂಗು ಮಟಾಸ್ ಆಗಂಗೆ ಮಾಡಬೇಕು, ಅದು ಬಿಟ್ಬಿಟ್ಟು ಅರ್ಧ ಮಾಡಿದ್ದೀಯ ಅಂತ ಬೈತಾಳೆ. ನಾನು ಹೇಳಿದ್ದೆ ಮ್ಯಾಮ್ ಹಿಂಗೆ ಮಾಡು ಅಂತೇಳಿ, ಹಂಗೆ ಮಾಡು ಅಂತ ಹೇಳಿದ್ದೆ ಅಮ್ಮ, ಆದರೆ ಅವರು ಈ ಥರ ಸಿಕ್ಕಾಕ್ಕೊಂಡಿದ್ದಾರೆ, ಏನು ಮಾಡೋದು ಅಂತ ಹೇಳ್ತಾನೆ. ಸಿಕ್ಕಾಕ್ಕೊಳ್ದಂಗೆ ಮಾಡಬೇಕಿತ್ತು, ನನಗಾರ ಹೇಳ್ಬೇಕಿತ್ತು, ನಿನಗೆ ಗೊತ್ತಿಲ್ಲ ಅಂದರೆ ನನಗೆ ಹೇಳಬೇಕಿತ್ತು, ಮಾಡೋದೆಲ್ಲ ಇದೇ ಕೆಲಸ ಅಲ್ಲ ನಿಂದು ಅಂತ ಹೊಡಿತಾಳೆ. ಆದ್ರೂ ಅವನು ಬೇಜಾರು ಮಾಡ್ಕೊಂಡು ಒಂದು ಕಡೆ ನಿಂತಿರ್ತಾನೆ. ಆಮೇಲೆ ಫಸ್ಟ್ ನೈಟಿಗೆ ಇವರೆಲ್ಲ ರೆಡಿ ಮಾಡ್ತಿರ್ತಾರೆ. ವಿವೇಕ್ ಆ ಕಡೆ ಫೋನಲ್ಲಿ ಹೋಗಿದ್ದಾನೆ. ಅವನಿಗೇನು ವಿಷಯ ಗೊತ್ತಾಗಿದೆಯೋ ಗೊತ್ತಿಲ್ಲ. ಮತ್ತು ಇವಳು ಚಂಚಲ ಬಂದು ವಿವೇಕಂಗೆ ಚೆನ್ನಾಗಿ ಬೆಂಡೆತ್ತಾಳೆ, ಉಗಿತಾಳೆ. ನೀನು ಮಾಡೋ ಅಲ್ಕ ಕೆಲಸಕ್ಕೆ ಈಗ ನೋಡು ನಿನಗೆ ಎಂಥ ಪರಿಸ್ಥಿತಿ ಬಂತು, ನನಗೆ ನಮಗೂ ಮಾನ ಮರ್ಯಾದೆ ಇಲ್ದಂಗೆ ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತೆಲ್ಲ ಬೈತಾ ಇರ್ತಾಳೆ. ಆಮೇಲೆ ಬೈದು ಲಾಸ್ಟಲ್ಲಿ ಹೋಗು ನಿನ್ನ ಹಣೆ ಬರ, ಏನಾರ ಮಾಡ್ಕೊ ಹೋಗು ಅಂತ ಅಂತಾಳೆ. ಮತ್ತು ಅವಳು ತುಂಬ ಬೇಜಾರಾಗ್ತಾಳೆ. ಇಷ್ಟು ಶ್ರೀಮಂತರ ಮನೆಯಲ್ಲಿ ನಾವಿದ್ದು ಇಂಥ ಬಡವ್ರ ಮನೆ ಹುಡುಗಿನ ಸೊಸೆಯಾಗಿ ತಂದ್ಕೋಬೇಕಾಯ್ತಲ್ಲ ಅಂತೇಳ್ಬಿಟ್ಟು ಭಾಳನೇ ಯೋಚನೆ ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.